ಚಾಲಕನಿಂದ ಯುವತಿಯ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಚಾಲಕ ಹೇಳ್ತಾ ಇರುವಂಥದ್ದು ಆರಂಭದಲ್ಲಿ ಅವಳು ನನ್ನ ಮೇಲೇ ಕೈ ಮಾಡಿದ್ಲು, ಹಂಗಾಗಿ ನಾನು ತಿರುಗಿ ಹೊಡೆದೆ ಅಂತ ಚಾಲಕ ಹೇಳ್ತಾ ಇರುವಂಥ ವಿಚಾರ ಇದೆ. ಸೊ ಚಾಲಕನಿಂದ ಯುವತಿಯ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲು ಯುವಕನ ಮೇಲೆ ಈ ಯುವತಿ ಹಲ್ಲೆ ಮಾಡಿದ್ರಂತೆ. ಸೊ ಯುವತಿಯ ಮೇಲೆ ಹಲ್ಲೆ ಮಾಡಿರುವಂಥ ಈ ಬೈಕ್ ಟ್ಯಾಕ್ಸಿ ಚಾಲಕ, ಇದರ ಬಗ್ಗೆ ಸುಹಾಸ್ ಅಂಥೇಳಿ ಈತನ ಹೆಸರು ಈಗ ಹೇಳಿಕೊಳ್ತಾ ಇರುವಂಥದ್ದು. ಮೊದಲು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆ ಯುವತಿನೇ ನನ್ನ ಮೇಲೆ ಹಲ್ಲೆ ಮಾಡಿದರು ಅಂತೇಳಿ ಶಾರ್ಟ್ಕಟ್ನಲ್ಲಿ ಬಂದೆ ಅಂತ ನಿಲ್ಲಿಸಿ ಇಂಗ್ಲೀಷ್ನಲ್ಲಿ ನನ್ನನ್ನು ಬೈದರು. 5 ವರ್ಷದಿಂದ ರ್ಯಾಪಿಡೋ ನಾನು ಓಡಿಸ್ತಾ ಇದ್ದೀನಿ, ಎಲ್ಲ ದಾರಿ ನನಗೆ ಗೊತ್ತಿದೆ ಅಂತ ನಾನು ಹೇಳಿದೆ. ಗಾಡಿ ನಿಲ್ಲಿಸಿ ಅಂತ ಇಂಗ್ಲೀಷ್ನಲ್ಲಿ ನನಗೆ ಕೆಟ್ಟದಾಗಿ ಬೈದರು. ಸೊ ಯುವತಿ ನನಗೆ ಟಿಫಿನ್ ಬಾಕ್ಸಲ್ಲಿ ಹೊಡೆದ್ರು. ಅಷ್ಟು ಜನರ ಮುಂದೆ ಹೊಡೆದಾಗ ಸಿಟ್ಟಿನಲ್ಲಿ ನಾನು ತಿರ್ಗಾ ಹೊಡೆದೆ. ಆಮೇಲೆ ಅವರು ಕೆಲಸ ಮಾಡುವ ಅಂಗಡಿಗೆ ಹೋದೆ. ಸೊ ಹೋಗಿ ಅಲ್ಲಿನ ಮ್ಯಾನೇಜರ್ಗೆ ದೂರು ಕೊಟ್ಟೆ. ಅದಕ್ಕೆ ಮ್ಯಾನೇಜರ್ ಹೇಳಿದ್ರಂತೆ ಅವಳು ಸೈಕೋ ಅಂತೇಳಿ. ಸೊ ಇಲ್ಲೂ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾಳೆ ಅಂತ ಹೇಳಿದ್ರಂತೆ. ಸೊ ಈಗ ಈ ವಿಡಿಯೋ ವೈರಲ್ ಆದಮೇಲೆ ಪೊಲೀಸರು ಕೂಡ ಕಾಲ್ ಮಾಡಿದರು ಅವರಿಗೆ. ಸೊ ತನಿಖೆಗೆ ಸಹಕಾರ ನೀಡ್ತೀನಿ ಅಂತ ಚಾಲಕ, ಅಂದರೆ ರ್ಯಾಪಿಡ್ ಚಾಲಕ ಸುಹಾಸ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆರಂಭದಲ್ಲಿ ಈ ವಿಡಿಯೋ ಏನು ವೈರಲ್ ಆಗಿದೆಯಲ್ಲ, ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಯುವತಿಗೆ ಈತನೇ ಹಲ್ಲೆ ಮಾಡಿರೋದು. ಬಟ್ ಈತ ಹೇಳ್ತಾ ಇರುವಂಥದ್ದು ಆರಂಭದಲ್ಲಿ ಅವಳು, ಅಂದರೆ ಆ ಯುವತಿ ಹಲ್ಲೆ ಮಾಡಿದರು, ತದನಂತರ ನಾನು ಕೋಪದಿಂದ ವಾಪಸ್ ಹೊಡೆದೆ ಅಂತೆ. ಹಿಂಗಿದೆ. ಬುಕ್ ಮಾಡ್ಕೊತಾರೆ, ಅಂದಾಜು 9:30 ಆಗಿರುತ್ತೆ ಬೆಳಿಗ್ಗೆ. ನಾನು ಫೋನ್ ಮಾಡಿ ರ್ಯಾಪಿಡೋಂದ ಕಾಲ್ ಮಾಡಿ ಅಡ್ರೆಸ್ ಎಲ್ಲಿದ್ರಂತ ಬುಕ್ ಮಾಡ್ತಾರೆ. ಬರ್ತಾರೆ, ರ್ಯಾಶ ಮಾತಾಡ್ಕೊಂಡು ಬರ್ತಾರೆ ಅವರು, ಹಿಂಗೆ ಹೋಗ್ಬೇಕು ಅಂತ. ಸರಿ ಅಂತ ಕೂರಿಸ್ಕೊಂಡು ನಾನು ಒಳಗಡೆಯಿಂದ ಜೈದೇವದ ಒಳಗಡೆಯಿಂದ ಕರ್ಕೊಂಡ್ಬರ್ತೀನಿ. ಮೇಲ್ಗಡೆ ಹೋದ್ರೆ ಸಿಗ್ನಲ್ ಅಲ್ವಾ, ಅವ್ರ ಪಾಪ ಆಫೀಸ್ ಲೇಟ್ ಆಗ್ಬಾರಂತ ಒಳಗಡೆಯಿಂದ ಇದು ಮಾಡ್ಕೊಂಡು ಬರ್ತೀನಿ. ಆಫೀಸ್ ಹತ್ರ ಇನ್ನೇನು ಅವ್ರ ಜೈನ ಫುಟ್ಬಾಲ್ ರೋಡ್ ಹತ್ರ ಬರ್ತಾ ನಾನು ಮಧ್ಯದಲ್ಲಿ ಬರ್ತಾ ಇರ್ತೀನಿ. ಸಡನ್ ನಿಲ್ಸಿದ್ರೆ ಗಾಡಿ ಆದ್ರೆ ಗುದ್ದು ಬಿಡ್ತದೆ. ನಿಲ್ಸು ಅಂತ ಹೇಳ್ತಾರೆ. ನಾನು ಇರಿ ಮೇಡಮ್ ಇಲ್ಲಿ ನಿಲ್ಸಿರಿ ಅಂತ ಹೇಳ್ದೆ. ಅದನ್ನ ನಿಲ್ಸ್ಬಿಟ್ಟು ಲೆಫ್ಟ್ ಮುಂದೆ ಸ್ವಲ್ಪ ಒಂದು 15 ಮೀಟರ್ಸ್ ಮುಂದೆ ನಿಲ್ಸಿರ್ತೀನಿ ಅವ್ರ ಆಫೀಸಿಂದ ಮುಂದೆ. ನಿಲ್ಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಂಗೆ ಏನೇ ಓದಿರೋದು ಹಂಗೆ ಹಿಂಗೆ, ನಿಂಗೆ ಅಷ್ಟು ಗೊತ್ತಾಗಲ್ವಾ, ರೂಟ್ ಗೊತ್ತಾಗಲ್ವಾ. ನಾನು ಮೇಡಮ್ ನಿಮ್ಗೆ ಶಾರ್ಟ್ ಕಟ್ ಆಗಲಿ ಅಂತ ಹಿಂಗೆ ಕರ್ಕೊಂಡ್ಬಂದೆ ಅಂತ ಮಾತಾಡೋಕ್ಕೆ ಬಿಡ್ತಿಲ್ಲ. ಮಾತಾಡ್ತಾನೆ ಅವರೇ ಪರಾಶ ಮಾತಾಡ್ತಾವ್ರೆ, ಏನೋದಿದ್ಯಾ ಹಂಗೆ ಹಿಂಗೆ ಅಂತ ಮಾತಾಡ್ತಾವ್ರೆ. ನನಗೂ ಕೋಪ ಬಂತು. ಮೇಡಮ್ ನೀವೇ ಕೇಳಿದ್ರು, ಹಂಗಾರೆ ನಿಮ್ಮ ಕಂಟ್ರಿಗೆ ಹೋಗ್ಬಿಡಿ ಅಂತ ಅಂದೆ ನಾನು. ಹಂಗೆ ಎಷ್ಟು ಪೇಮೆಂಟ್ 77 ಅಂದರು. ನಾನು ಮಾತಾಡಿದೆ, ಹೋಗಿ ಮೇಡಮ್ ಆಯಿತು ಅಂತ ಅವ್ರು ಕೇಳ್ತಾನೆ. ಬೈತಾನೆ ಅವರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಅಲ್ಲಿ ಕತ್ತಪಟ್ಟು ಕೈ ಮಾಡಕ್ಕೆ ಬರ್ತಾರೆ. ಕೈ ಮಾಡಕ್ಕೆ ಬಂದಾಗ ನಾನು ಸುಮ್ಮನೆ, ಮೇಡಮ್ ನಿಮ್ಗೆ ನಮ್ಗೆ ಕೈ ಮಾಡೋಕ್ಕೆ ರೈಟ್ಸ್ ಇಲ್ಲ, ಪರ್ಸನಲ್ ವಿಷಯ ರೈಟ್ಸ್ ಇಲ್ಲ, ನಾನು ಅಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದು ಮಾಡೋರು. ತಿರ್ಗಾ ಬಂದು ಬ್ಯಾಸ್ಕೆಟಲ್ಲಿ ಅದು ಟಿಫಿನ್ ಬಾಕ್ಸ್ ಹೊಡಿತಾರೆ. ನನಗೆ ಕೋಪ ಬಂತು. ನಾನು ನೋಡ್ತಂಗ ಹೋಗ್ಬಿಟ್ಟು ಅಲ್ಲಿರೋರೆಲ್ಲ ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ. ಮತ್ತೆ ಇವ್ರು ಮಾಡಿದ ತಪ್ಪ ಹಿಂಗೆಲ್ಲ ಅಂತ ಅಲ್ಲಿ ಗಾಡಿ ಕೆಲಸ ಇಡ್ತಾರೆ. ಫಸ್ಟ್ ಅವರೇ ಹೊಡೆದಿದ್ದು, 2 ಸಲ ಹೊಡೆದಿದ್ರು.